ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ. ಇವತ್ತು ನಾವೊಂದು ಮಹತ್ವವಾದ ಒಂದು ಗಿಡದ ಮೂಲಿಕೆಯಿಂದ ಏನೆಲ್ಲ ತಯಾರಿಸ್ಬೋದು, ನಮ್ಮ ಕಣ್ಣು ಮುಂದೆನೇ ಇರುತ್ತೆ. ಈಗಾಗಲೇ ನೋಡ್ತಾ ಇದ್ದೀರಾ ಸಾಕಷ್ಟು ಯಾವುದು ಏನು ಅಂತ. ಬನ್ನಿ, ಅಂಥ ಒಂದು ಮೂಲಿಕೆಯಿಂದ ನಾವು ತಯಾರಿಸ್ಕೊಳ್ಳೋದಾದರೂ ಏನು ಉಪಯೋಗ ಪಡ್ಕೋಬೋದು ಅನ್ನೋದು ನೋಡೋಣ. ಈ ಒಂದು ತುಳಸಿ ಗಿಡ ನೋಡ್ತಾ ಇದ್ದೀರಾ, ತುಳಸಿ ಗಿಡ. ಈ ತುಳಸಿ ಗಿಡದಿಂದ ಭಾಳ ಅದ್ಭುತವಾದಂಥ ಕೆಲಸ ಆಗುತ್ತೆ. ಯಾಕೆ ನಮ್ಮ ಕಣ್ಣು ಮುಂದೆ ಇರುತ್ತೆ. ಪ್ರತಿಯೊಬ್ಬರ ಮನೇಲೂ ಇದು ಇಲ್ದಿರೋ ಅಂಥ ಮನೆಯೇ ಇಲ್ಲ. ಪ್ರತಿಯೊಬ್ಬರ ಮನೇಲೂ ಇದು ಇದ್ದೇ ಇರುತ್ತೆ. ಈ ತುಳಸಿಗಂತೂ ಸಾಕಷ್ಟು ಎಲ್ಲರೂ ಪೂಜೆ ಮಾಡ್ತಾನೆ ಇರ್ತೀರ. ಇದರಿಂದ ನಾವು ಎಷ್ಟೋ ಒಂದು ಮಕ್ಕಳಾಗ್ದಿರೋ ಅಂಥವ್ರಿಗೆ ಕೂಡ ಇದರಿಂದ ಕೆಲವೊಂದು ಔಷಧಿಗಳ ಥರ ಮಾಡಿ ಕೊಡ್ತಾರೆ. ಮಕ್ಕಳೇ ಆಗದಿರಲಿಲ್ಲ ಅನ್ನೋರಿಗೆ ಇದನ್ನು ಕೊಟ್ಟಾಗ ಕೂಡ ಅವ್ರಿಗೆ ಮಕ್ಕಳಾಗೋ ಒಂದು ಇದಿರುತ್ತೆ, ಕೊಡ್ಬೋದು ಮಕ್ಕಳು ಕೂಡ. ಅದೇ ರೀತಿ ಮಕ್ಕಳಾಗೋ ಅಂಥವ್ರಿಗೆ ಮತ್ತು ಕೆಲವೊಂದು ಹೆಣ್ಣುಮಕ್ಕಳು ತಿಂಗಳಲ್ಲಿ ಸರಿಯಾಗಿ ಡೇಟ್ಗಳು ಹಾಕೋದಿಲ್ಲ ಅಂಥವ್ರು ಕೂಡ ಇದರಿಂದ ಕೆಲವೊಂದು ಮೂಲಿಕೆಗಳಿಂದ ಇದರಿಂದ ಹಾಕಿ ಒಂದು ವಸ್ತುಗಳನ್ನ ಮಾಡಿ ಕೆಲವೊಂದು ಕೊಡ್ತಾರೆ. ಅದೆಲ್ಲ ಮಾಡಿದಾಗ ಅವ್ರಿಗೆ ಈ ಮಕ್ಕಳಾಗದಿರೋರಿಗೆ ಮಕ್ಕಳು ಆಗುವಂಥದ್ದು, ಅಥವಾ ಹೆಣ್ಣುಮಕ್ಕಳು ಸರಿಯಾದ ತಿಂಗಳ ಒಂದು ಇದು ಆಗದಿರೋ ಅಂಥವ್ರು ಕೂಡ ಆಗುವಂಥದ್ದೆಲ್ಲ ಸಾಕಷ್ಟಿರುತ್ತೆ. ಇದರಿಂದ ಕೂಡ ಕೆಲವು ಅಂಜನ ಕೂಡ ನಾವು ಮಾಡ್ಕೋಬೋದು. ಅಂದರೆ ತುಳಸಿ ಒಂದೇ ಇಲ್ಲ, ತುಳಸಿ ಜೊತೆಗೆ ಇನ್ನೂ ಕೆಲವೊಂದು ಮೂಲಿಕೆಗಳನ್ನ ಹಾಕಿ ಒಂದು ಅಂಜನ ಕೂಡ ಮಾಡಿಕೊಂಡು ಕೆಲವೊಂದು ವರ್ಷ ಕೂಡ ಮಾಡ್ಕೋಬೋದು. ಇವತ್ತು ಅದ್ರ ಬಗ್ಗೆನೇ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇಂಥ ಒಂದು ಕಣ್ಮುಂದೆ ಇರೋವಂಥದ್ದೇ ಬಿಟ್ಬಿಟ್ಟು ನಾವು ಯಾವುದೋ ದೊಡ್ಡ ದೊಡ್ಡ ಗುಡ್ಡಗಾಡುಗಳಿಗೆಲ್ಲ ಅಲಿಯಕ್ಕೆ ಹೋಗ್ತೀವಿ. ಯಾಕೆಂದರೆ ಇದಕ್ಕಿಂತ ಔಷಧಿ ಯಾವುದೂ ಇಲ್ಲವೇ ಇಲ್ಲ. ಇದು ದೇವ್ರಿಗೂ ಪ್ರೀತಿ, ಮನುಷ್ಯನಿಗೂ ಪ್ರೀತಿ, ಮತ್ತು ಮನುಷ್ಯ ಇರೋ ರೋಗಕ್ಕೂ ಪ್ರೀತಿ. ಇದು ನೋಡಿ ಇಷ್ಟು ಅದ್ಭುತವಾದಂಥ ಇರೋದು ಅಂಥದಕ್ಕೆ ಇವತ್ತು ಅಂಥ ಒಂದು ತುಳಸಿ, ಈ ಒಂದು ತುಳಸಿನ ನೀವು ಯಾವುದಾದ್ರು ಒಂದು ಒಳ್ಳೆಯ ಸ್ಥಳದಲ್ಲಿ, ಪವಿತ್ರವಾಗಿರುವಂಥ ಸ್ಥಳದಲ್ಲಿ ಇರೋ ಅಂಥ ಗಿಡ ನೋಡ್ಕೋಬೇಕು. ಎಲ್ಲೋ ತಿಪ್ಪೆ ಮೇಲೋ ಅಲ್ಲಿ ಇಲ್ಲ ಇರಬಾರ್ದು. ಒಳ್ಳೆ ಜಾಗದ ಇರೋವಂಥ ಸ್ಥಳದಲ್ಲಿರುವಂಥ ಗಿಡವನ್ನು ನೋಡ್ಕೊಂಡು ಬಂದು ಇದನ್ನು ಒಳ್ಳೆ ದಿವಸದಲ್ಲಿ, ಮೊದಲೇ ನಿಮಗೆಲ್ಲ ಸಾಕಷ್ಟು ವಿಡಿಯೋ ಹೇಳ್ತಾನೆ ಇರ್ತೀನಿ. ಪುಷ್ಯ ನಕ್ಷತ್ರ, ರವಿ ಪುಷ್ಯ, ಗುರು ಪುಷ್ಯ, ಈ ಥರ ಅಮಾಸೆ ಹುಣ್ಣಿಮೆಗಳಲ್ಲಿ ಯಾವುದರಲ್ಲಿ ತೊಗೊಂಬರ್ಬೋದು. ಮತ್ತು ಇದು ಒಂದು ಇದರೊಳಗೆ ಇಂಪಾರ್ಟೆಂಟ್ ಏನಪ್ಪ, ಏಕಾದಶಿಲಿ ತುಳಸಿ ಗಿಡನ ತರಬಾರ್ದು. ಅದು ಒಂದು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ತುಳಸಿ ಗಿಡ ಅವತ್ತು ನೀವು ಅದನ್ನು ಕೀಳೋದೇ ಆಗಲಿ ಏನಾದರೂ ಮಾಡಬಾರ್ದು ಏಕಾದಶಿಲಿ. ಅದು ಬಿಟ್ಟು ಬೇರೆ ದಿವಸ ಈ ರೀತಿಯಾಗಿ ತರ್ಬೋದು. ಅದನ್ನು ಒಂದು ಒಳ್ಳೆ ದಿವಸ ನೋಡ್ಕೋಬೇಕು. ನೋಡಿಕೊಂಡು ಆ ಜಾಗ ಎಲ್ಲ ಶುದ್ಧ ಮಾಡಿ ನೀಟ್ ಮಾಡಿ ಅದಕ್ಕೆ ನೀರೆಲ್ಲ ಹಾಕಿ ಅದಕ್ಕೆ ನಿಮ್ಮ ಒಂದು ಏನು ನಿಮ್ಮ ಕೆಲಸ ಆಗಬೇಕೋ ಅದಕ್ಕೆ ಅದನ್ನು ಹೇಳಿ ಒಂದು ಮಂತ್ರ ಇದೆ. ಆ ಮಂತ್ರ ನಾನು ಕೊನೆಯದಾಗಿ ಕೊಡ್ತೀನಿ. ಆ ಮಂತ್ರನ ಹೇಳಿಕೊಂಡು 108 ಸಲ ಅಭಿಮಂತ್ರಿಸಿ ಒಂದು ಶುದ್ಧವಾದ ಮನಸ್ಸಿನಿಂದ ಅದಕ್ಕೆಲ್ಲ ಪೂಜೆ ಮಾಡಿ ಇದನ್ನು ಒಂದು ಪೂರ್ವಕ್ಕೆ ಒಂದು ಅರ್ಧಂತ ಬೇರನ್ನು ತೊಗೋಬೇಕು. ಪೂರ್ವಕ್ಕೆ ಅರ್ಧಂತ ಬೇರು ತೊಗೋಬೇಕು. ಅದನ್ನು ತೊಳ್ಕೊಂಡು ನೀಟಾಗೆಲ್ಲ ತೊಳೆದೆಲ್ಲ ಆದಮೇಲೆ ಅದಕ್ಕೆ ಗಂಧ ಎಲ್ಲ ಹಚ್ಚಿ ಅದು ನೆಲದ ಮೇಲೆ ಇಡಬಾರ್ದು, ಒಂದು ಅಂತರದಲ್ಲಿ ಇಡಬೇಕು. ಅಂತರದಲ್ಲಿಟ್ಟಾಗ ಯಾರೂ ಮುಟ್ಟೋದಿಲ್ಲ ಮತ್ತು ಅದಕ್ಕೆ ಭೂಮಿ ಸ್ಪರ್ಶ ಆಗಲ್ಲ. ಇಟ್ಟು ಆ ಬೇರನ್ನ ಹಸುವಿನ ಹಾಲಿನಲ್ಲಿ, ಶುದ್ಧವಾದ ಹಸುವಿನ ಹಾಲಲ್ಲಿ ಗಂಧ ಥರ ಮಾಡಿಕೊಂಡು ಒಂದು ಅವರೆಕಾಳು ಗಾತ್ರದಷ್ಟು ಇದನ್ನು ಒಂದು ಮಾತ್ರೆ ಥರ ಮಾಡಿಟ್ಕೋಬೇಕು. ಅಂದರೆ ಮಾತ್ರೆ ಥರ ಮಾಡಿ, ಅಂದರೆ ನೆಳ್ಳಲ್ಲಿ ಒಣಗಿಸ್ಬೇಕು. ಇದನ್ನು ನೆಳ್ಳಲ್ಲಿ ಒಣಗಿಸ್ಬಿಟ್ಟು ಯಾರಿಗೆ ಮಕ್ಕಳು ಆಗ್ತಾಯಿಲ್ವೋ ಅಂಥ ಒಂದು ಹೆಣ್ಣು ಮಕ್ಕಳಿಗೆ ಈ ಒಂದು ಡೇಟಾದ ದಿನದಿಂದನೇ, ಡೇಟಾನ ಅದೇನು ಆಗಿರ್ತಾರೆ ಆ ಒಂದು ದಿನದಿಂದನೇ ದಿನಕ್ಕೆ 2ರಂತೆ ಬೆಳಗ್ಗೆ ಸಂಜೆ ಈ ರೀತಿ ಹಸುವಿನ ಹಾಲಿನಲ್ಲಿ ತೊಗೊಳ್ಳೋದ್ರಿಂದ ಅವ್ರಿಗೆ ಮಕ್ಕಳಾಗೋದು, ಯಾವುದೇ ಒಳಗೆ ಏನಾದರೂ ತೊಂದರೆ ಇದ್ದಾಗ ಇದಾಗುತ್ತೆ. ಮತ್ತು ನಾವೇನು ಅಕ್ಕಿ ತೊಳಿತೀವಲ್ವ, ಮೊದಲನೇದು ಅಕ್ಕಿ ನೀರು ಸ್ವಲ್ಪ ಇದಾಗಿ ತೊಳೆದ್ಬಿಟ್ಟು 2ನೇ ಸರಿ ಏನು ತೊಳಿತೀವಿ ಆ ನೀರನ್ನು ಕುಡಿತಾ ಬರಬೇಕು. ಆ ನೀರಿಂದ ಕೂಡ ಸಾಕಷ್ಟು ಇದ್ದಾವೆ, ಭಾಳಷ್ಟು ಇದು ಹೆಣ್ಣುಮಕ್ಳು ಉಪಯೋಗ ಆಗುತ್ತೆ. ಈ ಕೆಲವರು ಅದನ್ನು ಕಲ್ಗಚ್ಚಿ ಅಂತೇಳಿ, ಕಲ್ಗಚ್ಚಿ ಅಲ್ಲ ಅದು ಏನು ಅಕ್ಕಿ ತೊಳೆದಂಥ ನೀರು ಇದನ್ನು ಕುಡಿತಾ ಬರಬೇಕು. ಮತ್ತು ಇದು ಹೆಣ್ಣುಮಕ್ಳಿಗೆ ನಾನು ಹೇಳಿದ್ದು. ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ಅಂಜನ ಕೂಡ ಮಾಡ್ಕೊಬೋದು. ಅಂಜನ ಯಾವ ರೀತಿ ಅಂತ ನೋಡೋಣ. ಈ ಗೋರೋಜನ, ಸ್ವಲ್ಪ ಶ್ರೀಗಂಧ, ಈ ತುಳಸಿ ಬೇರು ತೊಗೋಬೇಕು. ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು. ಗಂಧ ಥರ ಅದು ಒಂದು ಕಲ್ಲು ಮೇಲೆ ತೇರಿದಾಗ ಗಂಧ ಥರನೇ ಬರ್ತದೆ. ಅದನ್ನು ಹಾಕಿ ಇದನ್ನೆಲ್ಲವನ್ನು ಸೇರಿಸಿ, ಈ ಗೋರೋಜನ, ಶ್ರೀಗಂಧ, ತುಳಸಿ ಎಲ್ಲ ಸೇರಿಸ್ಬಿಟ್ಟು ಒಂದು
ಗಂಧ ರೀತಿ ತಯಾರು ಮಾಡಿಕ್ಬೇಕು. ಗಂಧವನ್ನು ತಯಾರು ಮಾಡಿಕೊಂಡು ಈ ಗಂಧವನ್ನು ನಾನು ಮುಂದಕ್ಕೆ ಹೇಳ್ತೀನಲ್ವ, ಈ ಒಂದು ತುಳಸಿಗಾಗಿ ಒಂದು ಮಂತ್ರ ಇದೆ, ಆ ಮಂತ್ರ ನಾನು ಕೊಡ್ತೀನಿ. ಆ ಮಂತ್ರ ಹೇಳಿ ನೀವು ಯಾರು ಅದನ್ನು ಒಂದು ತಿಲಕದ ರೀತಿ ಹಚ್ಕೊಂಡು ಹೋಗ್ತಿರೋ ಅವರಿಗೆ ಜನವಶವೂ ಹಾಕ್ತಾರೆ, ಸ್ತ್ರೀ ವಶ ಕೂಡ ಹಾಕ್ತಾರೆ. ಏನು ಅಕಸ್ಮಾತ್ ಹೆಂಡ್ತಿ ನಿಮಗೆ ಒಂದು ಅವರು ವಶ ಆಗ್ತಾ ಇಲ್ಲ, ನಿಮ್ಮನ್ನು ಕಂಡ್ರೆ ಇಷ್ಟಪಡ್ತಾ ಇಲ್ಲ ಅನ್ನೋದಿದ್ರೆ ಅವರು ಕೂಡ ಇಟ್ಕೋಬೋದು. ಇದನ್ನು ಇಟ್ಕೊಂಡಾಗ ಆ ಒಂದು ಕೆಲಸ ನಿಮ್ಮ ಕಡೆ ಹಂಗಾಗುತ್ತೆ, ಅಂದರೆ ಜನವಶ ಕೂಡ ಆಗುತ್ತೆ. ಅದೇ ರೀತಿ ಇನ್ನೂ ಒಂದು ಏನಪ್ಪ ಅಂತಂದರೆ ಅಂಜನನ ಇನ್ನೂ ಒಂದು ರೀತಿ ತಯಾರಿಸ್ಬೋದು. ತುಳಸಿದು ಮತ್ತು ಒಂದು ಅದರ ಬೇರು, ಮಯೂರ ಶಿಕ್ಕಿ ಹಾಗೂ ತುಳಸಿ ಬೇರು ಇವನ್ನೆಲ್ಲ ಸರಿ ಒಂದೇ ಪ್ರಮಾಣದಲ್ಲಿ ತಗೊಂಡು ಹಸುವಿನ ಹಾಲಿನಲ್ಲಿ ಚೆನ್ನಾಗಿ ಗಂಧ ತಯಾರು ಮಾಡಬೇಕು. ಏಕೆಂದರೆ ಈ ಒಂದು ತುಳಸಿ ಬೇರು ಸ್ವಲ್ಪ ಗಟ್ಟಿ ಇರುತ್ತೆ, ಆಗ ಅದನ್ನು ತೇದ್ಬಿಟ್ಟು ಗಂಧ ರೀತಿ ಇದನ್ನು ಹಾಲಿನಲ್ಲೇ ತೇಯಬೇಕು. ಹಸುವಿನ ಹಾಲಿನಲ್ಲಿ ತೇದ್ರೆ ಗಂಧ ಥರ ಬರುತ್ತೆ ಅದು. ನಂತರ ಅದರಲ್ಲಿ ಆ ಗಂಧದಲ್ಲಿ ಏನು ಹಾಕಿರ್ತೀರಾ, ಮಯೂರ ಶಿಕ್ಕಿ ಹಾಕಿರ್ತೀರಲ್ವ, ಆ ಮಯೂರ ಶಿಕ್ಕಿ ಅಥವಾ ನಿಮಗಿದ್ದರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಗೋರೋಂಜನ ಹಾಕ್ಕೋಬೋದು. ಆಗಿಲ್ಲ ಅಂತಂದರೆ ನಿಮಗೆ ಜವಾದು, ಪುನುಗು ಇವು ಕೂಡ ಏನಾದಿದ್ದರೆ ಹಾಕ್ಕೋಬೋದು. ಆ ರೀತಿ ಹಾಕ್ಕೊಂಡು ಹಸುವಿನ ಹಾಲಲ್ಲಿ ಅದನ್ನು ಏನು ಮಾಡಬೇಕು, ಕರಿ ಹತ್ತಿಯಿಂದ ಬತ್ತಿಗಳ ರೀತಿ ಮಾಡಬೇಕು. ಕರಿ ಹತ್ತಿ ತೊಗೋಬೇಕು, ಅದನ್ನು ಬತ್ತಿಗಳ ರೀತಿ ತಯಾರು ಮಾಡಿಕೊಂಡು 7 ದಿನಗಳ ಕಾಲ ಅದನ್ನು ಇದರಲ್ಲಿ ನೆನೆ ಹಾಕಬೇಕು. ನೆನೆಸಾದ ಮೇಲೆ ಮತ್ತೆ ಅದು ತೆಗೆದುಬಿಟ್ಟು ಮತ್ತೆ 7 ದಿನಗಳ ಕಾಲ ಅದನ್ನು ಒಣಗಿಸ್ಬೇಕು. 7 ದಿನಗಳ ಕಾಲ ನೆನೆಸಬೇಕು, 7 ದಿನಗಳ ಕಾಲ ಅದನ್ನು ಒಣಗಿಸ್ಬೇಕು. ನಂತರ ಈ ಕರಿ ಹತ್ತಿದ ಇರುತ್ತಲ್ಲ, ಈ ಕರಿ ಇದು ಬತ್ತಿ ಏನು ಮಾಡಿಟ್ಟಿರ್ತಾರೆ ಅದನ್ನು ಈ ಕರಿ ಮೇಕೆ ತುಪ್ಪ ಏನಾದರೂ ಮಾಡ್ಕೊಂಡು ಇಟ್ಕೊಳ್ತೀವಿ. ಅದ್ರ ಹಾಲು ಕೆಲವು ಸಿಕ್ಕಲ್ಲ, ಕೆಲವು ಕಡೆ ಸಿಗುತ್ತೆ, ಹಳ್ಳಿ ಕಡೆ ಆದರೆ ಇದನ್ನೆಲ್ಲ ಸಿಗುತ್ತೆ. ಆ ಮೇಕೆಯ ತುಪ್ಪದಿಂದ ತಯಾರು ಮಾಡಿಕೊಂಡು ತುಪ್ಪದಿಂದ ನೆನೆಸಿ ಇದನ್ನು ಮಣ್ಣಿನ ದೀಪ ತೊಗೊಂಡು ದೀಪ ಹಚ್ಚಬೇಕು. ಆ ದೀಪ ಹಚ್ಚೋಕ್ಕೆ ಆ ಕಾಡಿಗೆ ರೀತಿ ಅದು ಏನು ಬತ್ತಿ ಬರುತ್ತಲ್ಲ, ಬತ್ತಿಯೊಳಗೆ ಆ ಹೊಗೆ ಏನು ಬರುತ್ತೆ ಅದನ್ನು ಒಂದು ಪ್ಲೇಟು ಅಥವಾ ಮಣ್ಣಿನ ಒಂದು ಪ್ಲೇಟ್ ಥರ ಬರುತ್ತೆ, ಅದನ್ನು ಈ ಥರ ಅಡ್ಡ ಹಾಕಿದಾಗ ಅದರ ಮೇಲೆ ಮುಚ್ಚಿದಾಗ ನೀವು ಅದು ಆ ಕಾಡಿಗೆ ರೀತಿ ಅದರಲ್ಲಿ ಮಸಿ ಬರುತ್ತೆ. ಆ ಮಸಿನ ನೀವು ತಗೊಂಡು ಅದಕ್ಕೆ ಶುದ್ಧವಾದ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಪಚ್ಚಕರ್ಪೂರ ನಾನು ಮೊದಲೇ ಹೇಳಿದ್ನಲ್ಲ, ಪುನುಗು ಅಥವಾ ಗೋರೋಜನ ಇದು ಯಾವ್ದಾದ್ರು ಹಾಕಿ ಚೆನ್ನಾಗಿ ಅದನ್ನು ಒಂದು ಪೇಸ್ಟ್ ಥರ ಮಾಡಿ ಇಟ್ಕೊಂಡು ಅದು ಕೂಡ ನೀವು ಹಣೆಗೆ ಇಟ್ಕೊಂಡು ಹೋಗ ಸರ್ವಜನ ವಶ ಆಗುತ್ತೆ. ಯಾವ್ದಾದ್ರು ವ್ಯವಹಾರಗಳು ಹೋಗ್ತಿದ್ದೀರಾ, ಏನೋ ಒಂದು ಜನಗಳ ಹತ್ರ ನೀವು ರಾಜಕೀಯದಿದ್ದೀರಾ, ಜನಗಳು ಮಾತಾಡೋಕ್ಕೆ ಹೋಗಬೇಕು, ಆ ಥರ ಇದ್ದಾಗ ಕೂಡ ಇದು ಅದ್ಭುತವಾದಂಥ ಒಂದು ಕೆಲಸ ಮಾಡುತ್ತೆ. ಇನ್ನು ಸಾಕಷ್ಟು ಈ ಒಂದು ಇದು ಹೇಳಿದ್ದೆ ನಾನು, ತುಳಸಿ ಅಂದ್ರೆ ಪವಿತ್ರ, ಇದು ಅಷ್ಟು ಪವಿತ್ರವಾದಂಥದ್ದು. ಅಂಥದ್ದನ್ನ ನಾವು ಈ ರೀತಿ ಮಾಡಿಕೊಂಡಾಗ ಸಾಕಷ್ಟು ನಮ್ಮ ಕೆಲಸಕ್ಕೆ ಬರುತ್ತೆ. ಈ ಒಂದು ಮಂತ್ರ ಬಂದು ಓಂ ನಮೋ ವನಮಾಲಿಕ ದೇವಿ ಸರ್ವಸ್ವಾದ್ವಿ ಸ್ವಾಹ ಅನ್ನೋದೇ ಈ ಮಂತ್ರ. ಇದನ್ನು ಆದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆದರೆ ಬೇಕಾದ್ರೆ ನೋಡ್ಕೊಳ್ಳಿ ನೀವು. ಈ ಮಂತ್ರನ 108 ಸಲ ನೀವು ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು. ಮತ್ತು ಆ ಬೇರೆ ತಂದಾದಮೇಲೆ ಮತ್ತೆ 108 ಸರಿ ಅದನ್ನು ಅಭಿಮಂತ್ರಿಸಿ ಇಷ್ಟು ಕೆಲಸ ಮಾಡಬೇಕಾಗತ್ತೆ. ಇದು ನೀವು ಮಕ್ಕಳಾಗಿರೋರ್ಗಾದರೂ ಕೊಡೋಕ್ಕೂ ಇದೇ ರೀತಿ ಅಭಿಮಂತ್ರಿಸಿ ಅವ್ರಿಗೆ ಕೊಡಬೇಕಾಗುತ್ತೆ. ಅಂಜನ ತಯಾರು ಮಾಡ್ಕೊಳ್ಬೇಕು, ನೀವು ಜನವಶ ಸ್ತ್ರೀ ವಶ ಆಗಬೇಕು ಅಂದರೂ ಇದೇ ರೀತಿ ನೀವು ಮಂತ್ರ ಹೇಳಬೇಕಾಗುತ್ತೆ. ಇದೇ ಎಲ್ಲದಕ್ಕೂ ಇಷ್ಟು ನಾನು ಹೇಳಿಲ್ಲ ಅಷ್ಟಕ್ಕೂ ಒಂದೇ ಮಂತ್ರ ಬರುತ್ತೆ. ಇನ್ನು ಸಾಕಷ್ಟು ಈ ಒಂದು ಬೇರಿನಿಂದ ಕೂಡ ಸಾಕಷ್ಟು ಇರುತ್ತೆ. ಅದೇ ರೀತಿ ಸರ್ವಜನ, ರಾಜ್ಯವಶ, ಸ್ತ್ರೀವಶ ಇನ್ನೂ ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ, ಯಾಕೆಂದರೆ ಲೆಂತ್ ಆಗ್ತಾ ಇರುತ್ತೆ. ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಇದೇ ಒಂದು ತುಳಸಿ ಮತ್ತು ಇನ್ನೂ ಒಂದು ಕೆಲವು ಮೂಲಿಕೆಗಳಿಂದ ಇನ್ನೂ ಅದ್ಭುತವಾದಂಥ ಗಂಡ ಹೆಂಡತಿ ವಶೀಕರಣ ಯಾಕೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವೀಕ್ಷಕರೇ, ಈ ಮಂತ್ರ ನಾನು ಆದರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದರಲ್ಲಿ ಕೂಡ ನೋಡಿ. ಈ ಒಂದು ಸಾರಿ ಕೂಡ ಹೇಳಿದ್ದೀನಿ ಅಂತ ಹೇಳ್ತಾ, ಮಾಮೂಲಿ ಮೊದಲೇ ಹೇಳ್ದಂಗೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಏನೇ ಇದ್ದು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು.